ಮತ್ತೊಮ್ಮ ಚಹಾ ಚೂಡಾ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ಸರ್ಕಾರಿ ಸಾಲಿ ಅಂದ್ರ ಅದ ದೇವ್ರಿಗ ಪ್ರೀತಿ ನೋಡ್ರಿ. ಅಲ್ಯಾಗೂ ಎಡವಟ್ಟುಗಳು ಒಂದ ಎರಡ ಇರಂಗಿಲ್ಲ. ಗುಲ್ಬರ್ಗಾ ಜಿಲ್ಲಾ ಬಡದಾಳನ್ನು ಊರೈತಿ. ಅಲ್ಲಿನ ಮಕ್ಕಳ ಸಮಸ್ಯೆ ಅಂತೂ ಕೇಳುವುದ ಬೇಡ. ಮಾಸ್ತರ್ ಒತ್ತಟ್ಟಿರ್ಗಿರ್ಲಿ, ಕುಂದ್ರಾಕ ರೂಮ್ಗಳು ಸಹಿತ ಇಲ್ಲ. ಇದು ಗುಲ್ಬರ್ಗಾ ಜಿಲ್ಲಾ ಅಫ್ಜಲ್ಪುರ ತಾಲೂಕು ಬಡದಾಳ್ ಗ್ರಾಮದಾಗಿರೋ ಸರ್ಕಾರಿ ಸಾಲಿ. 1ರಿಂದ 5ನೇ ತನ ಸಾಲಿ ಇದ್ರು 3 ಕೋಣಿ ಅದಾವ. ಒಂದ್ ರೂಮು ಮಾಸ್ತರ್ ಮಂದಿಗಾದ್ರ ಇನ್ನೊಂದ್ರಾಗ ಸಾಲಿವು ಸಾಮಾನ್ ಅದಾವ. ಹಿಂಗಾಗಿ ಹುಡುಗರೆಲ್ಲರೂ ಒಂದ ಕೋಣ್ಯಾಗ ಕುಂದ್ರಬೇಕು. ಒಂದು ಸ್ವಲ್ಪ ಕ್ಲಾಸ್ ರೂಮ್ ತೊಂದ್ರೆ ಮತ್ತೆ ಏನಪ್ಪಾ ಅಂದ್ರೆ ಈ ಮಳೆಗಾಲ ಬರ್ತಂದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ರಸ್ತೆ ಇದು ಅದ. ಇದು ಬಯಲು ಪ್ರದೇಶ ಇರೋದ್ರಿಂದ ಏನಪ್ಪಾ ಶಾಲಾ ಹುಡುಗರು ಏನಪ್ಪಾ ಶಾಲಾ ಕಂಪೌಂಡ್ ಇದೆಯಲ್ಲ. ನಾವು ಏನಪ್ಪಾ ಈಗಾಗಲೇ ಪಂಚಾಯತಿ ಒಂದಿಬ್ರು ಮೆಂಬರ್ಗಳು ಏನಪ್ಪಾ ಅಂದ್ರೆ ಮೌಖಿಕವಾಗಿ ಹೇಳಿ ಅದರ ಲಿಖಿತವಾಗಿ ಏನು ಕೊಟ್ಟಿಲ್ಲ ನಾವು. ಅದಕ್ಕೆ ಒಂದು ಸ್ವಲ್ಪ ನಾವು ಏನಪ್ಪಾ ಅಂದ್ರೆ ಈ ಮೀಡಿಯಾ ಮುಖಾಂತರ ಇದು ಮಾಡೋದು ಅಂದ್ರಪ್ಪ ನಮ್ಮ ಶಾಲಿ ಕಂಪೌಂಡ್ ಅಂತಂದ್ರೆ ಮಕ್ಕಳಿಗೆ ಒಂದು ಏನೋ ಯಾವುದೇ ತೊಂದರೆ ಇರಲ್ಲ. 140 ಮಕ್ಕಳು ಒಂದ ಕೋಣ್ಯಾಗ ಕುಂತು ಹೆಂಗ್ ಪಾಠ ಕೇಳಬೇಕು ನೀವ ಹೇಳ್ರಿ. ಸರ್ವ ಶಿಕ್ಷಣ ಅಭಿಯಾನದಾಗ ಒಂದು ರೂಮ್ ಕಟ್ಟಾಕ ರೊಕ್ಕ ಬಂದೈತಿ. ಅದನ್ನ ಕಟ್ಟುವುದ ಇನ್ನು ಪೂರ್ತಿ ಮುಗಿದಿಲ್ಲ. ರೂಮ್ನ್ಯಾಗ ಮಕ್ಕಳ ಸಂಖ್ಯೆ ಹೆಚ್ಚಾತಂದ್ರ ಮಾಸ್ತರು ಹೊರಗಡೆ ಕುಂಡ್ರಿಸಿ ಪಾಠ ಹೇಳ್ತಾರ. ಗುಲ್ಬರ್ಗಾದಾಗ ಸುಡು ಸುಡು ಬಿಸಿಲ್ನ್ಯಾಗ ಈ ಮಕ್ಕಳಿಗೆ ಎಷ್ಟು ತ್ರಾಸ ಆಗಂಗಿಲ್ಲ ನೀವ ಹೇಳ್ರಿ. ಹೊರಗೆ ಕೂತ್ರಿ ಬಿಸಿಲು ಬಿಡ್ತೀರಿ, ಮಳೆ ಬರ್ತಂದ್ರಿ ಒಂದೇ ರೂಮ್ನಾಗ ಹಿಡ್ಸಲ್ರಿ. ರೂಮ್ಗಳು ಒಂದೇ ರೀ, ರೂಮ್ ಬೇಕ್ರಿ ರೀ. ಮಕ್ಕಳು ಇಲ್ಲಿ ಒಳಗೆ ಕೂತ್ರೆ ಹತ್ತಿ ಗೋಳಿ ಮಾಡ್ತಾರೆ ಮಕ್ಕಳು ರೀ. ಟೀಚರ್ ಒಬ್ರು ಇರ್ತಾರಿ, ಚಲೋ ಮಕ್ಕಳು ಗೋಳಿ ಮಾಡ್ತಾರೆ, ಟೀಚರ್ ತಿಳಿತಾರಿ. ಮಳೆ ಬತ್ತಂದ್ರಲ್ಲಿ ಪುಸ್ತಕ ತೈತಾವ್ರಿ. ಬಿಸಿಲು ಹೊರಗೆ ಕೂತಂದ್ರೆ ತಲೆ ಬಿಸಿಲು ಬಿಡ್ತಾವ್ರಿ. ಒಳಗೆ ಒಟ್ಟು ಮಳೆ ಬರೋ ಟೈಮ್ ಒಟ್ಟು ಮಂದಿ ಒಳಗೆ ಕೂತ ಹತ್ತದ್ರಿ ಗೋಳಿ ಹತ್ತಾರಿ. ಇಷ್ಟಪ್ಪ ರೂಮ್ ಕಟ್ಬೇಕು. ಮಕ್ಕಳಿಗೆ ಸಾಲಿ ಕಲ್ಸಾಕ ಸರ್ಕಾರ ಕೋಟಿಗಟ್ಲೆ ಖರ್ಚು ಮಾಡ್ತೈತಿ, 10 ಯೋಜನಾ ಮಾಡ್ತೈತಿ. ಆದ್ರೂ ಗುಲ್ಬರ್ಗಾ ಜಿಲ್ಲಾದಾಗ ಇನ್ನೂ ಎಷ್ಟೋ ಕಡೆ ಸಾಲಿ ಒಳಗ ಮಕ್ಕಳಿಗ ಕುಂದ್ರಾಕ ರೂಮ ಇಲ್ಲ. ಬಹುಶಃ ಅಧಿಕಾರಿ ಮಂದಿ ನಿದ್ದೆ ಮಾಡಾಕ್ ಕುಂತಾರ ಅಂತ ಕಾಣಿಸ್ತೈತಿ. ಎಚ್ಚರಾಗಿ ಇತ್ತಾಗೊಂದಿಟ್ ನೋಡಿದ್ರ ಸಮಸ್ಯೆ ಗೊತ್ತಾಕೈತಿ. ಶರಣಯ್ಯ ಹಿರೇಮಠ್, ಸುವರ್ಣ ನ್ಯೂಸ್ 24/7 ಗುಲ್ಬರ್ಗಾ. ಕಲಬುರಗಿಯೊಳಗ ಟೀಚರ್ ಅಮ್ಮ ಒಬ್ರು ನೇಣ್ ಹಾಕೊಂಡ್ ಸತ್ ಹೋಗ್ಯಾರ. CIB ಕಾಲನಿದಾಗಿದ್ದ ಶಕುಂತ್ಲಾ ಅನ್ನೋರ ಹಿಂಗ್ ಉರ್ಲಾಕೊಂಡಾರ. ಅದು ಅಲ್ದ ಆಕಿ 8 ತಿಂಗಳ ಗರ್ಭಿಣಿ ಬೇರೆ ಆಗಿದ್ರ. ಹೋದ್ 1.5 ತಿಂಗಳಿಂದ ಹೆರಿಗೆಗೆ ಅಂತ ತವ್ರ ಮನಿಗೆ ಬಂದಿದ್ರ. ಚಿತ್ತಾಪುರ ತಾಲೂಕ್ನ ಗೋಟೂರು ಸರ್ಕಾರಿ ಹೈಸ್ಕೂಲ್ನಾಗ ಟೀಚರ್ ಆಗಿದ್ರ. 1 ವರ್ಷದ ಹಿಂದಷ್ಟ ವಿನೋದ್ ಅನ್ನೋರ್ ಜೋಡಿ ಲಗ್ನ ಆಗಿತ್ತು. ಶಕುಂತಲಾ ಯಾಕೆ ಹಿಂಗ್ ಸತ್ ಹೋದ್ರು ಅನ್ನೋದು ಗೊತ್ತಾಗಿಲ್ಲ. ಮಾನಸಿಕ ತ್ರಾಸ್ನಿಂದ ನನ್ನ ಮಗಳು ಹಿಂಗ್ ಸತ್ತಾಳಂತ ಶಕುಂತಲಾ ಅಪ್ಪ ಕಂಪ್ಲೇಂಟ್ ಕೊಟ್ಟಾರ. ಈ ಬಗ್ಗೆ ಅಶೋಕ್ ನಗರದ ಠಾಣೆಯೊಳಗ ಕೇಸ್ ದಾಖಲಾಗೈತಿ. 7:30 ಸುಮಾರಿಗೆ ಕರೆಂಟ್ ಹೋಗಿತ್ತು. ಸೊ ಕರೆಂಟ್ ಹೋದಾಗ ನಮ್ಮ ದೊಡ್ಡ ಮಗಳು ಮಾತ್ರ ಒಬ್ಬಕ್ಕೆ ಮೇಲೆ ಇದ್ದಳು. ಆಮೇಲೆ ಸಣ್ಣ ಹುಡುಗಿಯನ್ನೆಲ್ಲ ಕೆಳಗಡೆ ಬಂದಿದ್ದಳು. ಆಕೆ ಕೆಳಗಡೆ ಮನೆಯೊಳಗೆ ಬಾಡಿಗೆಯವ್ರ ಮನೆಯವ್ರ ಜೊತೆಯಲ್ಲಿ ಮಾತಾಡ್ಕೊತ ಕೂತಿಳಾಕಿ. ಸೊ ಆವಾಗ ಮೇಲ್ಗಡೆ ಹೋದಾಗ ನಮ್ಮ ದೊಡ್ಡ ಹುಡುಗಿಯನ್ನೆಲ್ಲ ಅಡುಗೆ ರೂಮ್ ಮನೆಗೆ ಹೋಗಿ ಅಲ್ಲಿ ಬಾಗಿಲು ಮುಚ್ಕೊಂಡು ಸುಸೈಡ್ ಮಾಡ್ಕೊಂಡಿದ್ದಾಳೆ ಆಕೆ. ಸೊ ಆಕೆಗೆ ಏನು ಕಾರಣ ಅಂತ ಏನೂ ಆಕೆ ಯಾವುದೂ ಇದು ಇಲ್ಲ. ಸೊ ಪ್ರೆಗ್ನೆಂಟ್ ಇದ್ದಳು. ಸ್ವಲ್ಪ ಹೊಟ್ಟೆ ಪೇನ್ ಅಂತ ಒಂದು ದಿವಸ ಹಿಂದಿನ ದಿವಸನೇ ಅಂತಿದ್ದಳು. ಅದಾದ ನಂತರ ಮತ್ತೆ ಆಕೆ ಏನು ಹೇಳಿಲ್ಲ ನಮಗೆ. ಮನಿಗೊಂದು ಗಿಡ ಹಚ್ಚ್ರಿ ಅಂತ ಎಲ್ಲರೂ ಹೇಳ್ತಾರ. ಆದ್ರ ಕೇಳು ಮಂದಿನ ಕಡಿಮೆ ಬಿಡ್ರಿ. ಕೊಪ್ಪಳ ಜಿಲ್ಲಾ ಭಾಗ್ಯನಗರ ಮಂದಿ ಮಾತ್ರ ಯಾರು ಹೇಳಿ ಬಿಡ್ಲಿ ತಮ್ಮ ಮನಿ ಮುಂದ ಒಂದು ಬೇವಿನ ಮರ ಬೆಳೆಸ್ತಾರ. ಹಿಂಗಾಗಿ ಭಾಗ್ಯನಗರದಾಗ ಬೇವಿನ ಮರದ ಗಾಳಿ ತಂಪಾಗಿ ಬೀಸ್ತೈತ್ ನೋಡ್ರಿ. ಎಲ್ಲ ಇವನ್ನ ಇದೇನ್ರಿ ಇದು ಮನಿಗೆ ವಾಡ್ಯಾಗ ಮರ ಬೆಳೆದೈತಿ, ರೋಡ್ ತುಂಬ ಇಷ್ಟ ಅಗಲ ಹಬ್ಬೈತಿ, ಇದೇನು ಪವಾಡ ಅಂತಿರ್ನ? ಹಂಗೇನಿಲ್ಲ ಬಿಡ್ರಿ, ಇದ್ರ ಬೇರೆ ಇರೋದ ಮನಿ ಒಳಗ. ಈ ಬೇವಿನ ಮರಕ್ಕೆ ಮನಿ ಮಂದೆಲ್ಲ ದಿನಾ ಮುಂಜಾನೆ ಪೂಜಾ ಮಾಡ್ತಾರ. ಕೊಪ್ಪಳ ಜಿಲ್ಲಾ ಭಾಗ್ಯನಗರದಾಗ ಈ ಬೇವಿನ ಮರ ಐತಿ ನೋಡ್ರಿ. ಇದೊಂದ ಅಲ್ಲ, ಈ ಊರು ತುಂಬ ಎಲ್ಲಿ ನೋಡಿದ್ರು ಬೇವಿನ ಮರ. ಹೆಚ್ಚು ಕಡಿಮೆ ಊರ್ ಮಂದೆಲ್ಲ ತಮ್ಮ ಮನಿ ಮುಂದೆ ಬೇವಿನ ಗಿಡ ಬೆಳೆಸ್ಯಾರ. ಆ ಗಿಡದಿಂದ ನಮಗೆ ಏನೂ ತಾಪತ್ರ ಇಲ್ಲ ಏನ್ರಿ, ಸರಿಯಾಗಿ ನಡೆಯುತ್ತೆ. ಇದು ಏನ್ರಿ ಗಿಡ ಏನ್ರಿ ಅಂತಂದ್ರೆ ಎಲ್ಲ ಓಣಿ ತುಂಬ ನೆರಳಾಗತ್ತೆ ರೀ. ಮತ್ತು ಬ್ಯಾಸಿಗೆ ಕಾಲಕ್ಕೆ ಇದು ಆಗತ್ತೆ ರೀ, ನೆರಳಾಗತ್ತೆ. ಕೊಪ್ಪಳದಿಂದ 2 ಕಿಲೋಮೀಟರ್ ದೂರ ಇರೋ ಭಾಗ್ಯನಗರದಾಗ ಸುಮಾರು 5,000 ಮನೆಗಳು ಅದಾವು.
ಇನ್ನು 4,000ಕ್ಕಿಂತ ಹೆಚ್ಚಿಗೆ ಬೇವಿನ ಮರನ ಅದಾವು. ಎಲ್ಲ ರಸ್ತೆಗಳ ಮಗ್ಗಲ್ಕು ಇಲ್ಲಿ ಬೇವಿನ ಗಿಡನ ಬೆಳೆಸ್ಯಾರ. ಈ ಊರಾಗ ನೇಕಾರಿಕೆ ಭಾಳ ಫೇಮಸ್ಸು. ಈಗ ಬೇವಿನ ಮರದಿಂದನೂ ಹೆಸರು ಮಾಡುವಂಗ ಕಾಣಿಸ್ತತಿ ಈ ಭಾಗ್ಯನಗರ. ಪ್ರತಿಯೊಂದು ಮನೆಗೂ ಪೂಜೆ ಮಾಡ್ತಾ ಇದ್ದಾರೆ ಬೇವಿನ ಗಿಡಕ್ಕೆ. ಯಾವುದೇ ರೀತಿಯಿಂದ ಇಲ್ಲಿ ತಂಪಾಗೇ ಇರುತ್ತೆ. ಬೇಸಿಗೆ ದಿನದಾಗ ಅಥವಾ ಕುಂತ್ಕೊಂಡು ವಿಶ್ರಾಂತಿ ತಗೊತಾ ಇದ್ದಾರೆ. ನೇಕಾರಿಕೆ ಅನ್ನೋದು ಇಲ್ಲಿ ಜಾಸ್ತಿ ಇದೆ. ಊರು ತುಂಬ ಬೇವಿನ ಮರ ಇರೋದ್ರಿಂದ ಒಳ್ಳೆ ಗಾಳಿ ಬೀಸ್ತೈತಿ. ಬೇಸಿಗೆಗಂತೂ ಕೂಲ್ ಆಗಿರ್ತೈತಿ. ಬೇವಿನ ಮರದ ಗಾಳಿ ಆರೋಗ್ಯಕ್ಕೂ ಒಳ್ಳೇದು ಅಂತ ಆಯುರ್ವೇದ ಶಾಸ್ತ್ರದಿಂದ ಗೊತ್ತಾಗೈತಿ. ಹೆಸರಿಗೆ ತಕ್ಕಂಗ ಭಾಗ್ಯನಗರ ಮಂದಿದು ಒಳ್ಳೆ ಭಾಗ್ಯನ ಬಿಡ್ರಿ. ಬೇವಿನ ಮರದ ಮೇಲೆ ಇಲ್ಲಿ ಮಂದಿಗಿರೋ ಪ್ರೀತಿ ಬೆರಗಾಗುವಂಥದ್ದಲ್ಲೇನ್ರಿ. ದೊಡ್ಡ ಶೆಲ್ಗಾರ್, ಸುವರ್ಣ ನ್ಯೂಸ್ 24/7 ಕೊಪ್ಪಳ.